ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಎಲೆಮರೆಕಾಯಿಯಂತೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ 40 ಜನರನ್ನು ಕಳೆದ 1 ವರ್ಷದಿಂದ ರೋಟರಿ ಕ್ಲಬ್ ವತಿಯಿಂದ ಸನ್ಮಾನಿಸಿದ್ದೇವೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ತಿಳಿಸಿದರು. ಅವರು ಗುರುವಾರ ರೋಟರಿ ಕ್ಲಬ್ ವತಿಯಿಂದ ಈ ವರ್ಷದ 136ನೇ ಕಾರ್ಯಕ್ರಮದ ಅಂಗವಾಗಿ 50 ವರ್ಷದಿಂದ ಟೈಲರ್ ವೃತ್ತಿ ಮಾಡಿಕೊಂಡಿರುವ ಚಂದ್ರಶೇಖರ್ ಹಾಗೂ 30 ವರ್ಷದಿಂದ ಮನೆ ಮನೆಗೆ ಹಾಲು ತಲುಪಿಸುತ್ತಿರುವ ನವೀನ್ ಹೆಗ್ಡೆ ಅವರನ್ನು ಅವರ ಮನೆಯಲ್ಲೇ ಗೌರವಾರ್ಪಣೆ ಮಾಡಿ ಮಾತನಾಡಿದರು. ಬೇರೆ ಬೇರೆ ವೃತ್ತಿ ಮಾಡುವವರು ಪ್ರಚಾರ ಬಯಸದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ರೋಟರಿ ಸಂಸ್ಥೆಯು ಅಂಥವರನ್ನು ಗುರುತಿಸಿದೆ. ರೋಟರಿ ಕ್ಲಬ್ ಶ್ರೀಮಂತರ ಸಂಸ್ಥೆಯೆಂದೇ ಜನಸಾಮಾನ್ಯರಲ್ಲಿ ಮೂಡಿತ್ತು. ಆದರೆ ಈಗ ರೋಟರಿ ಸಂಸ್ಥೆಯು ಜನಸಾಮಾನ್ಯರನ್ನು ತಲುಪಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಾಯ ಮಾಡಿದ್ದೇವೆ ಎಂಬ ಆತ್ಮತೃಪ್ತಿ ಸಿಕ್ಕಿದೆ ಎಂದರು. ಸನ್ಮಾನ ಸ್ವೀಕಾರ ಮಾಡಿದ ಕ್ಷೀರದಾತ ನವೀನ್ ಹೆಗ್ಡೆ ಮಾತನಾಡಿ, ನಾನು ಪ್ರತಿದಿನ ಬೆಳಗಿನ ಜಾವ 4ರಿಂದ ರಾತ್ರಿ 11 ಗಂಟೆಯವರೆಗೆ 500 ಲೀಟರ್ ಹಾಲನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದೇನೆ. ನನ್ನ ವೃತ್ತಿ ಬಗ್ಗೆ ನನಗೆ ತೃಪ್ತಿ ಇದೆ. ರೋಟರಿ ಸಂಸ್ಥೆಯವರು ನನ್ನನ್ನು ಸನ್ಮಾನಿಸಿರುವುದಕ್ಕೆ ಕೃತಜ್ಞನಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ನಿಯೋಜಿತ ಅಧ್ಯಕ್ಷ PS ವಿದ್ಯಾನಂದ್ ಕುಮಾರ್, ರೋಟರಿ ಕಾರ್ಯದರ್ಶಿ ಕಟಗಳಲೆ ಲೋಕೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ, ರೋಟರಿ ಕ್ಲಬ್ ಸದಸ್ಯರಾದ KS ರಾಜ್ಕುಮಾರ್, SN ಮೋಹನ್ ಇದ್ದರು. ಶಿಕಾರಿ ಬರಲಿಕ್ಕೆ ಇವರು ಸಮಸ್ಯೆ ಮಾಡ್ತಾ ಇದ್ರು ಅಂತ, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಮಾಡ್ತಾರೆ ಅಂತೇಳಿ ಇವರಿಗೆ ಸ್ವಲ್ಪ ಮಾಂಸ ತಿನ್ನೋದು ಕಲಿಸಿ ಕನ್ವರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಸ್ವಾಮೀಜಿ ಅವ್ರ ಜೊತೆ ಯಾವಾಗಲೂ ಅಲ್ಲಿಂದ ಬರ್ತಾ ಇಲ್ಲ. ನನಗೆ ಅವರು ಬಹಳ ಚೆನ್ನಾಗಿ ಪರಿಚಯ. ನವೀನ್ ಮತ್ತು ಅವರ ಕುಟುಂಬದವರು ಅವರೆಲ್ಲರೂ ಕೂಡ ನಾನು ಇವತ್ತು ಚಿರುಣೆಯಾಗಿದ್ದೇವೆ ಹಾಗೂ ರೋಟರಿ ಕ್ಲಬ್ಬಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿರುವಂತಹ ಅನೇಕ ಕಾರ್ಯಕ್ರಮಗಳು ಅವರು ಸಣ್ಣ ಸಣ್ಣ ಶ್ರಮಿಕ ಸಮುದಾಯಗಳು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢವಾಗಬೇಕು ಎಂದು ಶಿವಮೊಗ್ಗ ಭದ್ರಾ ಕಾಡಾ ಅಧ್ಯಕ್ಷ ಡಾಕ್ಟರ್ KP ಅಂಶುಮಂತ್ ಹೇಳಿದರು. ಅವರು ಗುರುವಾರ ಪಟ್ಟಣದ ಮೇದರ ಬೀದಿಯಲ್ಲಿ ಮೇದ ಸಮುದಾಯಕ್ಕೆ ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಅವರ ಸಹೋದರ ಹಾಗೂ ದಾನಿ BK ಜಗನ್ನಾಥ್ ಅವರು ನೀಡಿದ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಮುಖಂಡರಿಗೆ ವಿತರಿಸಿ ಮಾತನಾಡಿ, ಮೇದ ಸಮುದಾಯವು ಅತ್ಯಂತ ಕೆಳಸ್ತರದ ಸಮುದಾಯವಾಗಿದೆ. ಈ ಸಮುದಾಯಕ್ಕೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ದೊರೆತಿಲ್ಲ. ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ M ಶ್ರೀನಿವಾಸ್ ಅವರು ಅವರ ಸ್ನೇಹಿತರ ಬಳಗದ MLCಗಳಿಂದ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಸಮುದಾಯ ಭವನಕ್ಕಾಗಿ ಕೊಡಿಸಿಕೊಟ್ಟಿದ್ದಾರೆ. ಈ ಸಮುದಾಯ ಭವನ ಕಲ್ಯಾಣಕಾರಿಗಳಿಗೆ ಸದುಪಯೋಗವಾಗುತ್ತಿದೆ. ಅದರಂತೆ ಇಂದು ಮೇದ ಸಮುದಾಯದ ಮೇಲಿನ ಪ್ರೀತಿ ವಿಶ್ವಾಸದಿಂದ ಭದ್ರಾವತಿ ಶಾಸಕರಾದ BK ಸಂಗಮೇಶ್ವರ್ ಅವರ ಸಹೋದರ ಹಾಗೂ ದಾನಿ BK ಜಗನ್ನಾಥ್ ಅವರು 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನೀಡಿದ್ದಾರೆ. ಸಮುದಾಯದ ಮುಖಂಡರು, ಸರ್ಕಾರ, ದಾನಿಗಳು ನೀಡಿದ ಅನುದಾನಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಚೆಕ್ ವಿತರಣೆ ಮಾಡಿ ಮಾತನಾಡಿದ ಭದ್ರಾವತಿಯ ದಾನಿ BK ಜಗನ್ನಾಥ್ ಅವರು, ಮೇದ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯವಾಗಿದೆ. ಈ ಸಮುದಾಯದ ಮೇಲೆ ನನಗೆ ಅಗಾಧವಾದ ಪ್ರೀತಿ ವಿಶ್ವಾಸವಿದೆ. ಸಮುದಾಯದವರು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂಬ ಸದುದ್ದೇಶದಿಂದ ನಾನು 5 ಲಕ್ಷ ರು ದೇಣಿಗೆ ನೀಡಿದ್ದೇನೆ. ನಾನು ನನ್ನ ಸಹೋದರ ಶಾಸಕ BK ಸಂಗಮೇಶ್ ಅವರಿಂದಲೂ ಕೂಡ ಆರ್ಥಿಕವಾಗಿ ಸಹಕಾರ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅಂತರಘಟ್ಟಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಪ್ರವೀಣ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಸೋಮಶೇಖರ್, ಸಮಾಜದ ಮುಖಂಡ ಶೆಟ್ಟಿಕೊಪ್ಪ M ಮಹೇಶ್ ಮತ್ತಿತರರು ಇದ್ದರು. ಯಾಕೆ ಇದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಒಳ್ಳೆ ಮನಸ್ಸುಗಳಲ್ಲಿ ನಾವು ಸಮಸ್ಯೆಗಳನ್ನೇ ನಾವು ಮಾತಾಡ್ತಾ ಹೋದ್ರೆ, ಆ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಪರಿಹಾರದ ಬಗ್ಗೆ ಮಾತಾಡಿದ್ರೆ ಸುಸೂತ್ರವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಬಗೆಹರಿಸ್ಕೊಳ್ಳೋಂಥ ಶಕ್ತಿನ ನಿಮಗೂ ನಮಗೆ ಇಬ್ಬರಿಗೂ ಕೊಟ್ಟಿದ್ದರಿಂದ ಆ ಒಂದು ಮುಖಾಂತರ ನಮ್ಮ ಗೌಡರ ಮುಖಾಂತರ ಅವತ್ತು ಭಾಳ ಸರಳವಾಗಿ ಬಗೆಹರಿತು. ಹಾಗಾಗಿ ನಾವು ಅಂತರಘಟ್ಟಮ್ಮ ದೇವಿಗೂ ಕೂಡ ನಾವು ಪ್ರಾರ್ಥನೆ. ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಕಚೇರಿಯ ಆವರಣದಲ್ಲಿ ಗುರುವಾರ ನಡೆಯಿತು. ನೂತನ ಅಧ್ಯಕ್ಷರಾಗಿ ಸುಮಾ ಶಾಮಯ್ಯ, ಕಾರ್ಯದರ್ಶಿಯಾಗಿ ರಜನಿ ರಮೇಶ್, ಖಜಾಂಚಿಯಾಗಿ ಪಲ್ಲವಿ ಲೋಕೇಶ್ ಅಧಿಕಾರ ಸ್ವೀಕಾರ ಮಾಡಿದರು. ನೂತನ ಅಧ್ಯಕ್ಷೆ ಸುಮಾ ಶಾಮಯ್ಯ ಮಾತನಾಡಿ,
ಮುಂದಿನ 1 ವರ್ಷದ ಅವಧಿಯಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಿದ್ದೇವೆ. ಎಲ್ಲ ಸದಸ್ಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸ್ಥಾಪಕ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ಮಾತನಾಡಿ, ಈ ಹಿಂದಿನ ಪದಾಧಿಕಾರಿಗಳಿಗೆ ಸಹಕಾರ ನೀಡಿದಂತೆ ಈ ವರ್ಷವೂ ಎಲ್ಲ ಸದಸ್ಯರು ಸಹಕಾರ ನೀಡುತ್ತೇವೆ. ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಎಂದು ಸಲಹೆ ನೀಡಿದರು. ಸಭೆಯಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ನೂತನ ಕಾರ್ಯದರ್ಶಿ ರಜನಿ ರಮೇಶ್, ಗೌರವ ಅಧ್ಯಕ್ಷೆ ವನಮಾಲ ಲಕ್ಷ್ಮಣಗೌಡ, ಕಟ್ಟಡ ಸಮಿತಿ ಅಧ್ಯಕ್ಷೆ ಲೇಖಾ ವಸಂತ್, ನಿಕಟಪೂರ್ವ ಕಾರ್ಯದರ್ಶಿ ಪೂರ್ಣಿಮಾ ಮಧು, ನಿಕಟಪೂರ್ವ ಖಜಾಂಚಿ ರೇಖಾ ಮೋಹನ್, ಹಿರಿಯ ಸದಸ್ಯರಾದ ಉಮಾ ದಿವಾಕರ್, ಪುಷ್ಪಾ ಶಾಂತಕುಮಾರ್, ಶೀಲಾ ಸುಂದರೇಶ್, ಭಾರತಿ ಚಂದ್ರು, ವಿಶಾಲಾಕ್ಷಿ ಜಗದೀಶ್, ಮೀನಾಕ್ಷಿ ಕಾಂತರಾಜ್ ಮತ್ತಿತರರು ಇದ್ದರು. ಪೂರ್ಣಿಮಾ ಸ್ವಾಗತಿಸಿದರು. ಪಲ್ಲವಿ ಲೋಕೇಶ್ ವಂದಿಸಿದರು. ಇದಕ್ಕೂ ಮೊದಲು ನವೀಕರಿಸಿದ ಕಟ್ಟಡ ಪೂಜಾ ಕಾರ್ಯಗಳು ನಡೆಯಿತು. ವಂದನೆಗಳು.